ಸೌಜನ್ಯ ಪ್ರಕರಣದಲ್ಲಿ ಅದು ತನಿಖೆ ಆಗಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಹೋಗಿ ಭಾಷಣಗಳು ಬಂದಿರೋದು ಇವರು ಇವತ್ತು ಏಕಾಏಕಿ ಬದಲಾವಣೆ ಆಗಿರೋದು. ಆಗ್ಲೇ ನಾನು ಹೇಳಿದ್ದೇನೆ, ಎರಡು ಹಿಂದುತ್ವ ಗುಂಪಿನ ಘರ್ಷಣೆ ಅಂತ ಹೇಳಿ. ಈಗ SIT ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿ, ಏನಾದ್ರೂ ಸರ್ಕಾರದವರು ಅದಕ್ಕೆ ಕಾಲ ಮಿತಿ ಮಾಡಿಲ್ಲ. ನಾನಾದ್ರೂ ಸರ್ಕಾರದಲ್ಲಿ ಒತ್ತಾಯ ಮಾಡೋದೇನು ಅಂದ್ರೆ, ಆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಬಹಳಷ್ಟು ಸಾರ್ವಜನಿಕರ ನಂಬಿಕೆ ಇರೋದ್ರಿಂದ ಇದು ಬಹಳ ಕೇಳ್ಕೊಂಡು ಹೋಗ್ಬಾರ್ದು. ಕಾಲ ಮಿತಿ ಇಟ್ಟು ಅದನ್ನ ಆದಷ್ಟು ಬೇಗ SIT ತನಿಖೆ ಮಾಡಿ ಸತ್ಯವನ್ನು ನೋಡ್ತಕ್ಕಂಥ ಒಳ್ಳೇದು. ಯಾಕಂದ್ರೆ SIT ದೇವಸ್ಥಾನದವ್ರು ಯಾರನ್ನು ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ, ದೇವಸ್ಥಾನವನ್ನ ತನಿಖೆ ಮಾಡ್ತಾ ಇಲ್ಲ. ಯಾರು ಹೇಳಿಕೆಗಳು ಕೊಟ್ಟಿದ್ದಾರೆ, ಅದು ಸಮೀರ್ ಇರ್ಬೋದು ಮತ್ತೆ ಮಾಸ್ಕ್ ಮ್ಯಾನ್ ಅಂತ ಏನ್ ಹೇಳ್ತಾ ಇದ್ದಾರೆ, ಅವ್ರು ಹೇಳಿದನ್ನ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿದ್ರಲ್ಲಿ ಏನೂ ತಪ್ಪು. RSS ಎರಡು ಗುಂಪು, ಒಂದು ದಕ್ಷಿಣ ಕನ್ನಡದಲ್ಲಿ ಇರೋರು, ಇನ್ನೊಂದು ಘಟ್ಟದ ಮೇಲೆ ಇರೋರು, ಇಬ್ಬರು ಪ್ರಬಲ ನಾಯಕರು RSS. ಅವರ ಸಂಘರ್ಷ ಇದನ್ನ ಈ ಧರ್ಮಸ್ಥಳವನ್ನ ಧರ್ಮಸ್ಥಳ ಪ್ರಕರಣ ಒಂದೊಂದು ವಾದ ಒಂದೊಂದು ರೀತಿಯಲ್ಲಿ ಕೇಳಿ ಬರ್ತಿದೆ. ಬಿಜೆಪಿಗರು ಅತ್ಯಂತ ಸ್ಪಷ್ಟವಾಗಿ ಗಟ್ಟಿಯಾಗಿ ಈಗ ಒಂದು ಸಂದೇಶವನ್ನು ರವಾನಿಸ್ತಿದ್ದಾರೆ ಸರ್ಕಾರದ ವಿರುದ್ಧ. ಸರ್ಕಾರ ಆತುರಕ್ಕೆ ಬಿದ್ದು SIT ತನಿಖೆಗೆ ಕೊಡ್ತು. ಮೊದಲು ದೂರುದಾರನನ್ನ ವಿಚಾರಿಸಿ ಆನಂತರ ತನಿಖೆ ಮಾಡಬೇಕಿತ್ತು ಅಂತ ತನಿಖೆಯ ಪಾಠವನ್ನ ಸರ್ಕಾರಕ್ಕೆ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಖುದ್ದು ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಅವರು ಈ ಬಗ್ಗೆ ಕಟು ಶಬ್ದಗಳಿಂದ ಸರ್ಕಾರವನ್ನ ಖಂಡಿಸಿದ್ದಾರೆ. ಆ ಸರ್ಕಾರದ ನಡೆಯನ್ನ. ಅಷ್ಟೇ ಅಲ್ಲ, ಸೆಪ್ಟೆಂಬರ್ 1ನೇ ತಾರೀಕು ಬೃಹತ್ ಸಮಾವೇಶವನ್ನ ಮಾಡ್ತೀವಿ ನಾವು ಧರ್ಮಸ್ಥಳ ವಿಚಾರವಾಗಿ, ನಾವು ಬೆಂಬಲ ಕೋರಿ, ಜೊತೆಯಲ್ಲಿ ನಾವು ಕ್ಷೇತ್ರವಾರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ಜಾಥಾ ಮಾಡ್ತೀವಿ, ಧರ್ಮ ರಕ್ಷಿಸಿ, ಧರ್ಮಸ್ಥಳ ರಕ್ಷಿಸಿ ಅಂತ ಬಿಜೆಪಿ ಒಂದು ಕಡೆ ವಾದ ಮಂಡಿಸ್ತಿದೆ. ಈ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಬಹುಪಾಲು ನಾಯಕರು ಹೇಳಿದ್ರು. ಯಾಕಂದ್ರೆ ಬಿಜೆಪಿ ಈಗ ಪದೇ ಪದೇ ಹೇಳ್ತಿರುವಂಥದ್ದು, ಇನ್ಕ್ಲೂಡಿಂಗ್ ವಿಜಯೇಂದ್ರ, NIA ತನಿಖೆ ಕೊಡಬೇಕು ಇಡೀ ಪ್ರಕರಣವನ್ನು. ಏನು ಅಸಹಜ ಸಾವಿನ ಪ್ರಕರಣವನ್ನಲ್ಲ ಅಥವಾ ಸೌಜನ್ಯ ಕೇಸನ್ನಲ್ಲ, ಆದರೆ ಕ್ಷೇತ್ರಕ್ಕೆ ಮಸಿ ಬಳಸಿಯೋದಕ್ಕೆ ಒಂದು ಷಡ್ಯಂತ್ರ ಆಗಿದೆ, ಒಂದು ಅಪಪ್ರಚಾರ ಮಾಡೋದಕ್ಕೆ ಪಕ್ಕಾ ಪ್ಲಾನ್ಡ್ ಷಡ್ಯಂತ್ರ ಆಗಿದೆ. ಆ ಷಡ್ಯಂತ್ರದ ಹಿಂದೆ ಸೂತ್ರಧಾರಿಗಳಿದ್ದಾರೆ, ಪತ್ರಧಾರಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು, ಅವರ ವಿಚಾರ ಮುನ್ನೆಲೆಗೆ ಬರಬೇಕು. ಆ ಬಗ್ಗೆ ತನಿಖೆ ಮಾಡೋದಕ್ಕೆ ಸರ್ಕಾರ NIAಗೆ ಕೊಡಬೇಕು ಅಂತ ಒತ್ತಾಯಿಸ್ತಿದ್ದಾರೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರು. ಈ ಕಡೆ BK ಹರಿಪ್ರಸಾದ್ ಅವರು ವಿಧಾನ ಪರಿಷತ್ನ ಸದಸ್ಯರು, ಅತ್ಯಂತ ಹಿರಿಯ ನಾಯಕರು ಮತ್ತು ಹಿಂದುಳಿದ ಸಮಾಜದ ನಾಯಕರು. ಅದರಲ್ಲೂ ಮುಖ್ಯವಾಗಿ ಇದೆ ಕರಾವಳಿ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹವರು, ಆ ಭಾಗದಿಂದ ಬಂದಂತಹ ನಾಯಕರು. ಅವರ ಪ್ರತಿಪಾದನೆ ಏನು? ಅವರು ಗಟ್ಟಿಯಾಗಿ ಹೇಳ್ತಿರುವಂಥದ್ದು, ಈ ಹೋರಾಟದ ಹಿಂದೆ ಅಥವಾ ಈ ಹೋರಾಟ RSSನ ಇಬ್ಬರು ಪ್ರಭಾವಿ ನಾಯಕರ ಸಂಘರ್ಷದ ಕಾರಣಕ್ಕೆ ಸೃಷ್ಟಿಯಾಗಿರುವಂಥದ್ದು. ವಿಶೇಷ ಅಂದ್ರೆ SIT ಕೊಡಿ ಅಂತ ಕೇಳಿದ್ದೇನೆ ಬಿಜೆಪಿಗರು ಅನ್ನೋ ಮೂಲಕ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ ಅವರು? ಹೆಸರು ಸಮೇತ ಹೇಳ್ತಿದ್ದಾರೆ. ಘಟ್ಟದ ಮೇಲಿನ ಒಬ್ಬ RSS ನಾಯಕ, ಘಟ್ಟದ ಕೆಳಗಿನ ಒಬ್ಬ RSS ನಾಯಕ. ಒಬ್ರು ಕಲ್ಲಡ್ಕ ಪ್ರಭಾಕರ್ ಭಟ್ರ ಹೆಸರನ್ನ, ಮತ್ತೊಂದು BL ಸಂತೋಷ್ ಅವರ ಹೆಸರನ್ನ ಹೇಳೋ ಮೂಲಕ ಈ ಇಬ್ಬರ ನಡುವಿನ ಸಂಘರ್ಷಕ್ಕೆ ಈ ಪ್ರಕರಣ ಇಲ್ಲಿಗೆ ಬಂದು ನಿಂತಿದೆ. ಈ ಹಿಂದೆ ಸುನೀಲ್ ಕುಮಾರ್ ಅಂತಹ ನಾಯಕರು ಕೂಡ ಸೌಜನ್ಯ ಹತ್ಯೆಯ ಪ್ರಕರಣ ಏನಿದೆ ತನಿಖೆ ಆಗಬೇಕು, ನಿಷ್ಪಕ್ಷಪಾತ ತನಿಖೆ ಆಗಬೇಕು, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಪ್ರತಿಪಾದನೆ ಮಾಡಿದ್ರು. ಆದರೆ ಈಗ ಅವರೇ ಉಲ್ಟಾ ಹೊಡಿತಿದ್ದಾರೆ. ಈಗಂತ BK ಹರಿಪ್ರಸಾದ್ ಅವರು ಮತ್ತೊಮ್ಮೆ ಜನರ ಮುಂದೆ ಆ ವಿಚಾರವನ್ನ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ BK ಹರಿಪ್ರಸಾದ್ ಅವರು ಹೇಳ್ತಿರೋದು ಮತ್ತೊಂದು ವಿಚಾರ ಏನಂದ್ರೆ, ಸರ್ಕಾರ SITಯನ್ನ ರಚನೆ ಮಾಡಿದಾಗ ಕಾಲಮಿತಿ ನಿಗದಿ ಮಾಡಿರಲಿಲ್ಲ. ಸಾಕಷ್ಟು ಆ ಶ್ರದ್ಧಾ ಕೇಂದ್ರದ ಶ್ರದ್ಧಾಳುಗಳೇನಿದ್ದಾರೆ, ವಿಶ್ವಾಸಿಗಳೇನಿದ್ದಾರೆ, ಭಕ್ತರೇನಿದ್ದಾರೆ, ಅವರಿಗೆ ಗೊಂದಲ ಆಗತ್ತೆ ಮತ್ತು ಗೊಂದಲದ ಸಂದೇಶ ಹೋಗಬಾರ್ದು. ಆದಷ್ಟು ಬೇಗ ಇದಕ್ಕೆ ಕಾಲಮಿತಿಯನ್ನು ನಿಗದಿಪಡಿಸಿ ಈ ಪ್ರಕರಣಕ್ಕೆ ಒಂದು ಅಂತ್ಯ ಹಾಡಬೇಕು ಅನ್ನೋದನ್ನ BK ಹರಿಪ್ರಸಾದ್ ಅವರು ಸರ್ಕಾರಕ್ಕೂ ಕೂಡ ಒತ್ತಾಯಿಸಿದ್ದಾರೆ. ಇದಕ್ಕಿಂತಲೂ ಮಿಗಿಲಾಗಿ ಬಹುಮುಖ್ಯ ಸಂಗತಿಯನ್ನು ಇವರು ದಾಖಲಿಸಿದ್ದಾರೆ. ಯಾಕಂದ್ರೆ NIA ಕೊಡಿ ಅನ್ನುವಂತಹ ಬಿಜೆಪಿಗರ ವಾದಕ್ಕೆ ಮತ್ತು BK ಹರಿಪ್ರಸಾದ್ ಅವರ ಒಂದು ಸಾಲು, SIT ತನಿಖಾಧಿಕಾರಿಗಳು ದೇವಸ್ಥಾನವನ್ನು ತನಿಖೆ ಮಾಡ್ತಿಲ್ಲ ಅಥವಾ ದೇವಸ್ಥಾನದಲ್ಲಿ ಇರುವಂಥವರ ತನಿಖೆ ಮಾಡ್ತಿಲ್ಲ, ಬದಲಾಗಿ ಯಾರ ಮೇಲೆ ಆರೋಪ ಬಂದಿದೆಯೋ ಆ ಆರೋಪ ಸತ್ಯವೋ ಸುಳ್ಳು ಅನ್ನುವಂತಹ
ಹುಡುಕಾಟ ಮಾಡ್ತಿದ್ದಾರೆ. ಇನ್ನೂ ಕೂಡ ಯಾರನ್ನೂ ಕೂಡ ಪ್ರಶ್ನೆ ಮಾಡಿಲ್ಲ. ಆ ಕಾರಣಕ್ಕೋಸ್ಕರನೇ ಸಮೀರ್ನನ್ನ ವಿಚಾರಣೆ ಕರೆದಿದ್ದಾರೆ. ತಿಮರೋಡಿ ಅವರ ಪ್ರಕರಣ ಬೇರೆ ಇರಬಹುದು, ಆದರೆ ಈ ಚಿನ್ನಯ್ಯನನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ವಶದಲ್ಲಿಟ್ಕೊಂಡು ಆ ಕಡೆಯಿಂದಲೂ ಕೂಡ ತನಿಖೆ ಆರಂಭಿಸಿದ್ದಾರೆ. ತನಿಖೆ ಇನ್ನೂ ನಡೀತಿದೆ, ಆದರೆ ಆದಷ್ಟು ಬೇಗ ತನಿಖೆ ಒಂದು ಅಂತ್ಯ ಆಡಬೇಕು, ಅದಕ್ಕೊಂದು ಕಾಲಮಿತಿ ಹಾಕಬೇಕು ಅಂತ ಈ ವಿಚಾರವಾಗಿ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ನಾವು ಇದುವರೆಗೂ ಕಾಲಮಿತಿ ನಿಗದಿ ಮಾಡಿರಲಿಲ್ಲ, ಆದಾಗ್ಯೂ ಆದಷ್ಟು ಬೇಗ ಸತ್ಯಾಸತ್ಯತೆಯನ್ನು ಹುಡುಕಿ ವರದಿ ಕೊಡಿ ಅನ್ನೋದನ್ನ ಹೇಳಿದ್ದೀನಿ ಅನ್ನುವಂತಹ ಮಾತನ್ನ ಇವತ್ತು ಗೃಹ ಸಚಿವರು ಹೇಳಿದ್ದಾರೆ. ಈ ಎಲ್ಲದರ ಮಧ್ಯೆ ಎಲ್ಲರೂ ಕೇಳ್ತಿರುವಂಥದ್ದು SIT ತನಿಖೆಗೆ ಕೊಡಬೇಕು ಇದನ್ನ ಅನ್ನುವಂಥದ್ದು, NIA ತನಿಖೆ ಕೊಡಬೇಕು ಅನ್ನುವಂಥದ್ದು. ನೋಡಿ, ತುಂಬಾ ಸೂಕ್ಷ್ಮವಾದಂತಹ ವಿಚಾರ. ಅಪಪ್ರಚಾರ ಮಾಡಿದ್ದು ಮತ್ತು ಅಪಪ್ರಚಾರದ ಹಿಂದಿರುವಂತಹ ಷಡ್ಯಂತ್ರ, ಸೂತ್ರಧಾರಿಗಳು, ಪಾತ್ರಧಾರಿಗಳನ್ನು ಹುಡುಕಬೇಕು ಅನ್ನುವಂಥದ್ದನ್ನ NIAಗೆ ಕೊಡೋಕೆ ಸಾಧ್ಯ ಆಗುತ್ತಾ? ಮೊದಲನೇದು ಒಂದು ವಿಚಾರ, ಇದು ರಾಜ್ಯದ ವ್ಯಾಪ್ತಿಗೆ, ರಾಜ್ಯದ ಕಾನೂನು ಸುವ್ಯವಸ್ಥೆಯ ವ್ಯಾಪ್ತಿಗೆ ಬರುತ್ತೆ. ಇವರ ಕೈಲಾಗಲಿಲ್ಲಪ್ಪ, ರಾಜ್ಯ ಸರ್ಕಾರದ ಕೈಲಾಗಲಿಲ್ಲ ಈ ಪ್ರಕರಣ ಒಂದು ಅಂತ್ಯ ಹಾಡಲಿಕ್ಕೆ ಅಂದಾಗ ಮಧ್ಯಪ್ರವೇಶ ಮಾಡಬಹುದು ಕೇಂದ್ರ ಸರ್ಕಾರ, ಅಥವಾ ಇವರೇ ಹೇಳ್ತಾರೆ ಇಲ್ಲಾಗಿಲ್ಲ ನೀವು ಬಂದು ನೋಡಿ ಅಂತ ಹೇಳಬಹುದು. ಆಗ ಕೇಂದ್ರ ಸರ್ಕಾರ NIA ಇಲ್ಲಿಗೆ ಬರುತ್ತೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಗಮನಕ್ಕೆ NIA ಆಕ್ಟ್ 2008 ಪ್ರಕಾರ ಒಂದಷ್ಟು ಅಪರಾಧಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ NIA ಇಲ್ಲಿಗೆ ಬರಬೇಕಾಗುತ್ತದೆ. ಎಂಥದ್ದು? ಉಗ್ರವಾದ ಸೇರಿದಂತೆ ರಾಷ್ಟ್ರದ ಭದ್ರತೆಗೆ ಧಕ್ಕೆ ಬರುವಂತಹ ಪ್ರಕರಣಗಳಲ್ಲಿ. ಈಗ ಎಕ್ಸಾಂಪಲ್ ಏನಂದ್ರೆ, ಯಾರೋ ಬಾಂಬ್ ಬಿಟ್ರು, ಈಗ ಎಕ್ಸಾಂಪಲ್ ಅದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ಪ್ರಕರಣದ ಒಂದು ವಿಚಾರ, ಅವರಿಗೆ ಶ್ರೀ ಕ್ಷೇತ್ರ ಟಾರ್ಗೆಟ್ ಆಗಿತ್ತು ಅನ್ನುವಂಥದ್ದು. ಆ ಪ್ರಕರಣದಲ್ಲಿ NIA ಬರುತ್ತೆ. ಇಲ್ಲಿ ಇವರು ಏನೋ ಹೊರಗಡೆಯಿಂದ ಫಂಡ್ ಬಂದಿದೆ, ಆ ಫಂಡ್ನಿಂದ ಇವೆಲ್ಲ ಷಡ್ಯಂತ್ರ ಮಾಡಿದೆ, ಈ ಪ್ರಕರಣ NIAಗೆ ಬರುತ್ತೆ. ಇದನ್ನ ಮೀರಿ ಅಪಪ್ರಚಾರ ಮಾಡ್ತಿದ್ದಾರೆ, ಆ ಕಾರಣಕ್ಕೋಸ್ಕರ NIA ಕೊಡಿ ಅಂದ್ರೆ ಅದು ಸಿಲ್ಲಿ ವಿಚಾರ ಆಗತ್ತೆ. NIA ಕೂಡ ಹಳೆದು ತೂಗಿ, ಯಾಕಂದ್ರೆ ಅತಿ ದೊಡ್ಡ ತನಿಖಾ ಸಂಸ್ಥೆ ಇಡೀ ದೇಶದಲ್ಲಿರುವಂತಹದ್ದು. ಅಂಥದ್ದು ಯಾವ ಪ್ರಕರಣ ತಗೋಬೇಕು, ಯಾವ ಪ್ರಕರಣ ತಗೋಬಾರ್ದು ಅನ್ನೋದನ್ನೇ NIA ಆಕ್ಟ್ 2008 ಅತ್ಯಂತ ಸ್ಪಷ್ಟವಾಗಿ, ಅದರಲ್ಲಿ ಶೆಡ್ಯೂಲ್ಡ್ ಅಫೆನ್ಸಸ್ ಅಂತ ಒಂದು ಲಿಸ್ಟ್ ಇದೆ, ಆ ಲಿಸ್ಟ್ ಅಲ್ಲಿರುವಂತಹ ಪ್ರಕರಣಗಳನ್ನ ತಗೋತಾರೆ. ಆದಾಗ್ಯೂ ಬಿಜೆಪಿಗರು ಸೇರಿದಂತೆ ಬಹುಪಾಲು ನಾಯಕರು ಹೇಳ್ತಿರುವಂಥದ್ದು ಒಂದೇ, ಇದನ್ನ NIAಗೆ ಕೊಡಬೇಕು. ಆದರೆ ಎಲ್ಲರೂ ಕೂಡ ಈಗ ಸುತ್ತಿ ಬಳಸಿ ಅಸಹಜ ಸಾವಿನ ಪ್ರಕರಣವನ್ನ ಒಂದು ಕಡೆ ಪಕ್ಕಕ್ಕೆ ಸರಿಸಿ, ಮತ್ತೆ ಬಂದಂತಹ ಅದು ಸುಜಾತ ಭಟ್ ಇರಬಹುದು ಅಥವಾ ಚಿನ್ನಯ್ಯನ ಪ್ರಕರಣ, ಇವೆಲ್ಲದರನ್ನ ಪಕ್ಕಕ್ಕೆ ಸರಿಸಿ ಈಗ ಎಲ್ಲರ ಮನಸ್ಸಲ್ಲಿ ಈಗ ಎದ್ದು ಕಾಣ್ತಿರುವಂಥದ್ದು ಮತ್ತು ಚರ್ಚೆ ಆಗ್ತಿರುವಂಥದ್ದು ಸೌಜನ್ಯ ಪ್ರಕರಣ. BK ಹರಿಪ್ರಸಾದ್ ಅವರು ಸೌಜನ್ಯ ಪ್ರಕರಣದ ಬಗ್ಗೆನೇ ಹೇಳಿದ್ರು. ಈಗ ಇಬ್ಬರು RSS ನಾಯಕರ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗಿರುವಂಥದ್ದು ಇದೇ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಆ ಭಾಗದ ಜನರ ಚರ್ಚೆ. ಅಲ್ಲಿಗೆ ಸೌಜನ್ಯ ಪ್ರಕರಣವನ್ನ ಈಗ ಮುನ್ನೆಲೆಗೆ ತರ್ತಿದ್ದಾರೆ ಅಂದ್ರೆ ಆ ಪ್ರಕರಣವೂ ಕೂಡ NIAಗೆ ಹೋಗ್ಬೇಕಾ? NIAಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಸೌಜನ್ಯ ಕುಟುಂಬದ ಯಾರಾದರೂ, ಅದು ಅವರ ಮಾವ ಇರಬಹುದು ಅಥವಾ ಅವರ ತಾಯಿ ಇರಬಹುದು, ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ. ಆಗ ಈಗಿನ ಏನೆಲ್ಲ ಚರ್ಚೆಗಳಾಗ್ತಿದೆ, ಒಂದು ಕಡೆ ಯಾವುದ್ಯಾವುದೋ ಯೂಟ್ಯೂಬ್ ಚಾನೆಲ್ಗಳಿಗೆ ಭೀಮಾ ಚಿನ್ನಯ್ಯ ಕೊಟ್ಟಂತಹ ಇಂಟರ್ವ್ಯೂನಲ್ಲಿರುವಂತಹ ಸೌಜನ್ಯದ ಕೇಸ್ನ ಅಧ್ಯಾಯ, ಅಥವಾ ಒಡನಾಡಿ ಸಂಸ್ಥೆಗೆ ಆಕೆ ಕೊಟ್ಟಿರುವಂತಹ ಒಂದಷ್ಟು ಯಾವುದೋ ಒಂದು ತಾಯಿ ನಾನು ಕಣ್ಣಾರೆ ನೋಡಿದ್ದೀನಿ ಅಂತಿರುವಂತಹ ಸಾಕ್ಷ್ಯಾಧಾರದ ಅಧ್ಯಾಯ, ಈ ಎರಡು ಅಧ್ಯಾಯಗಳನ್ನು ಒಟ್ಟುಗೂಡಿಸಿಕೊಂಡು ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಸಲ್ಲಿಸಬಹುದು, ಮೇಲ್ಮನವಿಯ ಅರ್ಜಿ ಸಲ್ಲಿಸಿ ನ್ಯಾಯ ಕೋರಬಹುದು. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿ SIT ಈಗಾಗಲೇ ತನಿಖೆ ನಡೆಸ್ತಿರುವಂತಹ ಸಂದರ್ಭದಲ್ಲಿ NIA ಇಲ್ಲಿಗೆ ಬರುತ್ತೆ ಬಿಡುತ್ತೆ ಅದು ಬೇರೆ ಪ್ರಶ್ನೆ. ಆದರೆ ಅತ್ಯಂತ ಸೂಚ್ಯವಾಗಿ ಬಿಜೆಪಿ ನಾಯಕರು NIA ಕೇಳ್ತಿದ್ದಾರೆ. ಆದರೆ ರಾಜ್ಯ ಕಾಂಗ್ರೆಸ್ನ ನಾಯಕರು ನಮ್ಮ ಹತ್ರನೂ ಸಮರ್ಥ ತನಿಖಾಧಿಕಾರಿಗಳಿದ್ದಾರೆ, ನಾವೇ ಮುಗಿಸ್ತೀವಿ ಅನ್ನುವಂಥನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ BK ಹರಿಪ್ರಸಾದ್ ಅವರು ಹೇಳಿದ್ರಲ್ಲ, ಇದು ಇಬ್ಬರು RSS ನಾಯಕರ ಸಂಘರ್ಷಕ್ಕೆ ಕಾರಣವಾಗಿರುವಂತಹ ಕೇಸ್ ಅನ್ನೋದು, ಈ ಬಗ್ಗೆ ಕೂಡ ಚರ್ಚೆಗಳು ಗಹನವಾಗಿ ನಡೀತಿದ್ದಾವೆ. ಅಲ್ಲಿಗೆ ಬಿಜೆಪಿಗರೇ ಅಲ್ಲೇ ಮುಗಿಸಿಕೊಳ್ಳಬಹುದಾದಂತಹ ಪ್ರಕರಣವನ್ನು ಇಷ್ಟು ದೊಡ್ಡದು ಯಾಕೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರು ಚರ್ಚೆ ಮಾಡ್ತಿರುವಂಥದ್ದು. ಬಿಜೆಪಿಗರು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಇವರು ಅಂದರೆ ಕಾಂಗ್ರೆಸ್ ಸರ್ಕಾರ
ಆತುರಕ್ಕೆ ಬಿದ್ದು ಇಂತಹ ನಿರ್ಧಾರ ತಗೊಂಡು ಕ್ಷೇತ್ರಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡ್ತಿದ್ದಾರೆ. ಅವರಿಗೆ ಮುಖಭಂಗ ಆಗಿದೆ ಅನ್ನೋದನ್ನ ಪ್ರತಿಪಾದನೆ. ಇಬ್ಬರ ಮಧ್ಯೆ ದೂರುದಾರ SIT ಮುಂದಿದ್ದಾನೆ. SIT ತನ್ನ ಕೆಲಸವನ್ನು ಮಾಡ್ತಿದೆ. SIT ಒಂದೇ ಒಂದು ಅಂಶವನ್ನು ಕೂಡ ಹೊರಗಡೆ ಕೊಟ್ಟಿಲ್ಲ, ಏನನ್ನೂ ಹೇಳಿಲ್ಲ. ಆದರೆ ಮೀಡಿಯಾ ಟ್ರಯಲ್ನಲ್ಲಿ ಈಗಾಗಲೇ ಒಂದು ತಾರ್ಕಿಕ ಅಂತ್ಯವನ್ನೇ ಹಾಡಿಬಿಟ್ಟಿದ್ದಾರೆ. ಆದರೆ ಸತ್ಯಾಸತ್ಯತೆಯ ಅಸಲಿ ರಿಪೋರ್ಟ್ SIT ಕೊಟ್ಟ ನಂತರ ಅಷ್ಟೇ ಎಲ್ಲಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಆಗ ಶ್ರೀ ಕ್ಷೇತ್ರದ ಅಪಚಾರ ಮಾಡಿದ್ಯಾರು, ಮಾಡದಿದ್ದವ್ರು ಯಾರು, ಅಥವಾ ಷಡ್ಯಂತ್ರ ಇತ್ತ ಇಲ್ವಾ, ಸೂತ್ರಧಾರಿಗಳ್ಯಾರು, ಪಾತ್ರಧಾರಿಗಳ್ಯಾರು, ಯಾರು ತಪ್ಪಿತಸ್ಥರು, ಅದು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗತ್ತೆ. ಇದು ಕಾನೂನು. ಎಮೋಷನ್ಸ್ಗೆ ಇಲ್ಲಿ ಬೆಲೆ ಇರೋದಿಲ್ಲ, ಎವಿಡೆನ್ಸ್ಗೆ ಮಾತ್ರ ಬೆಲೆ ಇರುತ್ತೆ.